ಗುಡ್ ಮಾರ್ನಿಂಗ್. ನಾನು 6:37 ಮೆಸೇಜ್ ಅಂತಿದ್ದೀನಿ ಕಣೆ. ನೀನು ಮೆಸೇಜ್ ಮಾಡ್ತಾಯಿಲ್ಲ. ಸಾರಿ, ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಿದ್ದೆಗಣ್ಣು ಇವಳೇನೋ ಮೆಸೇಜ್ ಬಂದೈತೆ ನೋಡು, ಅವ್ನು ಫೋನ್ ಕೊಟ್ಲು, ಅದಕ್ಕೆ ನಿಮ್ಮ ಹತ್ರ ಮೆಸೇಜ್ ಅಂತ ಇದ್ದೀನಿ. ನೀನು ಟೀ ಇಟ್ಟ? ಅಮ್ಮ ಟೀ ಇಟ್ಟಿತ್ತ? ಅಮ್ಮ ಟೀ ಇಟ್ಟಿತ್ತು. ಚಂದ ಹೋಗಿ ಬಿಸಿ ಮಾಡ್ಕೊಬಂದ್ಲು. ಯಾಕೆ ಇಷ್ಟು ಬೇಗ ಎದ್ದಿದ್ಯಾ? ಕೃತಜ್ಞ ನೋಡಿ ಮಲ್ಕೊಂಡೋಳೆ ಏನಿಲ್ಲ. ನನಗೆ ಟೀ ಕುಡಿದು ಏನಾದರೂ ಅಮ್ಮ ಏನೋ ಕಾಡಿಸ್ತೈತೆ, ಹೊಡ್ಸ್ಲಿಗೆ ಗಾಡ್ಸೈತೆ ಕಡೆ, ಹೊಡ್ಸ್ಲಿಗೆ ಗಾಡ್ಸೈತೆ. ಟೀ ಕುಡಿಯೋಣ ಬನ್ನಿ. ಕಣ್ಬಿಡೋಕ್ಕೆ ಆಯ್ತಿಲ್ಲ ಯಾಕೋ ಕಣಿ. ಹೊಟ್ಟೆ ಚಂದವ್ರ ಅತ್ತೆ ಮಾವು ಕಾಫಿ ಇಡ್ತಾಯಿದ್ದೀನಿ. ಮಟನ್ ಸಾಂಬಾರು ಬೇಯಕ್ಕೆ ಇಟ್ಟಿದ್ದೀನಿ. ಮಮ್ಮಿ ಅಷ್ಟೊತ್ತಿಗೆ ಎದ್ದು 5 ಗಂಟೆಗೆ ಹೊಡ್ಸ್ಲಿಗೆ ಗಾಡ್ಸಿಟ್ಟು ಟೊಮೊಟೊಕಾಯಿ ಖಾರ ಬೇಯಿಸಿ ಆಡಿಸಿ ಒಗ್ಗರಣೆಗೆ ಮಾಡಬೇಕಷ್ಟೆ. ಈ ಚಿಕನ್ ಬೇಯಿಸ್ಬೇಕು. ನಮ್ದು ಅವ್ರಿಗೆ ಕಾಫಿ ಕೊಟ್ಟು ಕೃತಿಗೆ ಹಾಲು ಕಾಯಿಸ್ಕೊಡ್ಬೇಕು. ಬನ್ನಿ, ಕೆಲಸ ಇದ್ದಾವೆ, ಹಾಗೆ ಕೆಲಸ ಮಾಡಿಕೊಂಡು ವ್ಲಾಗ್ ಮಾಡ್ತೀನಿ. ಈಗಲೇ ಎಲ್ರಿಗೂ ಕಾಫಿಯಪ್ಪ ಆಗಿದೆ. ಕೃತಜ್ಞ ನನಗೆ ಟೊಮೊಟೊ ಗೊಜ್ಜು ಬೇಕು, ನಂಗೆ ಖಾರದಲ್ಲಿ ತಿನ್ನಲ್ಲ ಅಂದು, ಅದಕ್ಕೆ ಅವಳಿಗೋಸ್ಕರ ಟೊಮೊಟೊ ಗೊಜ್ಜು ಮಾಡೋಣ ಅಂದ್ಕೊಂಡೆ. ಹಾಗೆ ಚಾಂದವ್ರ ಮಾವಂಗೂ BP ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಯಾಕೋ ಖಾರ ತಿನ್ನಲೂಬಾರ್ದು BP ಇರೋರು. ಹಾಗಾಗಿ ಅವ್ರಿಗೂ ಮತ್ತು ಕೃತಗೂ ಇಬ್ರಿಗೂ ಸೇರಿಸಿ ಟೊಮೊಟೊ ಗೊಜ್ಜನ್ನ ಮಾಡ್ತಾಯಿದ್ದೀನಿ. ಹೊಸ್ಲಿಗೆ ಹಾಕ್ಕೊಂಡು ನಾನು ತಿಂದ್ಬಿಟ್ಟು ಹೊರಡಬೇಕು ಇವಾಗ. ಪಾಪ ನಮ್ಮ ಅಕ್ಕ ಬೆಳಗ್ಗೆ ನಮ್ಮ ಮೇಲೆ ಮಾಡಿತ್ತು. ನಮ್ಮ ಅಕ್ಕ ಬಂದು ಮೆಣಸಿನ್ಕಾಯಿ ಖಾರ ಟೊಮೊಟೊ ಗೊಜ್ಜು ಮತ್ತು ದೋಸೆ ಹಾಕ್ತಾಯಿದ್ದಾಳೆ. ಫ್ರೆಂಡ್ಸ್, ನಾನೇ ಕೃತಿಗೆ ಹೊಡ್ಸ್ಲಿಗೆ ಹಾಕ್ಕೊಂಡು ನನಗೂ ತಿನ್ನಬೇಕಿತ್ತಲ್ವ. ಎಲ್ಲರೂ ನನ್ನ ಕೆಲಸ ಮಾಡ್ತಿದ್ರು. ಚಾಂದು ಹಾಗೆ ವೀಡಿಯೋ ಮಾಡ್ಕೊಡ್ತಾ ಇದ್ಲು. ಅವ್ರ ಫ್ರೆಂಡ್ ಕಾಲ್ ಮಾಡಿದ್ರು ಅಂತ ಹೇಳಿ ಕಾಲಲ್ಲಿ ಇದ್ಲು ಅವಳು. ನಾನು ಹೊಡ್ಸ್ಲಿಗೆ ಕೃತಿಗೆ ಹಾಕ್ಕೊಟ್ಟು ನಾನು ತಿಂದು ನಾನು ರೆಡಿ ಆಗೋಣ ಅಂತ ಹೇಳಿ ಹೊರಡ್ತಾ ಇದ್ದೆ. ಕೃತನು ಕೂಡ ಅವಳೇ ಡ್ರೆಸ್ ಹಾಕ್ಕೊಂಡು ಅವಳೇ ಎಲ್ಲ ರೆಡಿ ಆಗ್ತಾಳೆ. ನಮ್ಮ ಅವ್ವಂಗೆ ಬೇರೆ ಹುಷಾರಿಲ್ಲ. ನಮ್ಮ ಚಾಂದುಗೆ ಅಟ್ಲೀಸ್ಟ್ ವೀಡಿಯೋನಾದರೂ ಮಾಡಿಕೊಡು ಅಂತ ಹೇಳಿದೆ. ಪಾಪ ವೀಡಿಯೋ ಮಾಡಿಕೊಡ್ಲು. ತುಂಬ ದಿನ ಆಗಿತ್ತು ಇಷ್ಟು ಕೆಲಸ ಮಾಡಿ. ಕೃತು ಟೊಮೊಟೊ ಕಾಯಿ ಖಾರದಲ್ಲ ತಿನ್ನಲ್ಲ, ನನಗೆ ಟೊಮೊಟೊ ಗೊಜ್ಜು ಬೇಕು ಅಂತ ಹೇಳಿದ್ಲು. ಅವಳಿಗೆ ಎಕ್ಸ್ಟ್ರಾ ಒಂದು 4 ಟೊಮೊಟೊ ಕಟ್ ಮಾಡಿ ಟೊಮೊಟೊ ಗೊಜ್ಜು ಮಾಡಿ ಟೊಮೊಟೊ ಖಾರ ಮಾಡಿ ನನಗೆ ಅವಳಿಗೆ ತಿಂಡಿಗೆ ಹೊಸ್ಲಿಗೆ ಹಾಕ್ಕೊಟ್ಟು ಮತ್ತು ಟೀ ಕೇಳಿತ್ತು ಚಾಂದೂರ್ ಮಾವ. ಅವ್ರಿಗೆ ಟೀ ಇಟ್ಟೆ. ಅಷ್ಟು ಟೀ ಉಕ್ಕೋಯ್ತು. ಅದನ್ನೆಲ್ಲ ಸ್ವಲ್ಪ ಕ್ಲೀನ್ ಮಾಡಿ ಎಲ್ಲ ಹೊರಡೋದು ಲೇಟ್ ಆಗೋಯಿತು. ನನ್ನ ಕಾರಣಾಂತರಗಳಿಂದ ಬರ್ತಡೇ ದಿನ ನನಗೆ ಕೇಕ್ನ ಕಟ್ ಮಾಡ್ಸೋಕ್ಕಾಗಿರಲಿಲ್ಲ ನನ್ನ ತಂಗಿ. ಹಾಗಾಗಿ ಇವತ್ತು ಕಟ್ ಮಾಡಿಸೋ ಪ್ಲ್ಯಾನಲ್ಲಿ ಇದ್ದಾಳೆ. ಬಟ್ ನಾನು ಬೇಡ, ಸುಮ್ಮನೆ ದುಡ್ಡು ವೇಸ್ಟು ಅಂತ ಹೇಳಿದ್ದೆ. ನನ್ನ ಫ್ರೆಂಡ್ಸು ಅಂದರೆ ನನ್ನ ಕೊಲೀಗ್ಸು ಕಟ್ ಮಾಡಿಸಿದ್ರಲ್ವ, ಹಾಗಾಗಿ. ಬಟ್ ಅವಳಿಗೆ ಕಟ್ ಮಾಡಿಸ್ಬೇಕು ಅಂತೇಳಿ ಮನಸ್ಸಲ್ಲಿ ಕೊರಿತಿತ್ತು ಅಂತ ಹೇಳಿದ್ಲು. ಅದು ಬರ್ತ್ಡೇ ಸೆಲೆಬ್ರೇಷನ್ ಮುಂದೆ ಆಗಿದೆ. ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿದ್ರೆ ನಿಮಗೆ ಮುಂದೆ ಗೊತ್ತಾಗುತ್ತೆ. ಸೊ ಹೇಗಿತ್ತು ನನ್ನ ಸಿಂಪಲ್ ಬರ್ತ್ಡೇ ಸೆಲೆಬ್ರೇಷನ್ ವಿತ್ ಮೈ ಫ್ಯಾಮಿಲಿ ಅಂತ ಹೇಳಿ. ತಂದ್ರೆಗೆ ಬಂದೆ. ಟೈಮ್ ಬಂದು 5:45 ಆಗಿದೆ. ನಮ್ಮ ಅಪ್ಪಾಜಿ ತಂದ್ರೆಗೆ ಬಾ ಕರ್ಕೊಬರ್ತೀನಿ ಅಂತ ಈಗ ತಂದ್ರೆಗೆ ಬಂದು ಫೋನ್ ಮಾಡಿದ್ರೆ ನಮ್ಮ ಅಪ್ಪಾಜಿ ಫೋನೇ ಎತ್ತುತ್ತಾ ಇಲ್ಲ. ಇಲ್ಲಿ MLA ರವಿಶಂಕರ್ ಬಂದಿದ್ದಾರೆ ಅಂತ ಹೇಳಿ ಏನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ, ಅದು ಬೇರೆ ಸೌಂಡು. ಕರಿತಾ ಆತನ ಬಾನು ಚಿನ್ನು, ನಂಗೆ ಸುಸ್ತಾಯ್ತದೆ, ಊಟ ಮಾಡಬೇಕು. ಬೇಗ ಚಿನ್ನು ಸ್ಟಾರ್ಟ್ ಮಾಡೋಣ. ಚಿನ್ನು ಬೈಕಾ ಬೇಗ, ಮಳೆ ಬರೋ ಅಷ್ಟರಲ್ಲಿ ಹೋಗೋಣ ಮಗಳು. ಪೊಲೀಸ್ನವ್ರಿಗೆ ಹೇಳೋಣ. ಚಿನ್ನು ಹಠ ಮಾಡ್ತೀಯಾ? ಪೊಲೀಸ್ ಮಮ್ಮ ಹಠ ಮಾಡ್ತೀಯಾ? ತಾಳು ಕರಿತೀನಿ ತಾಳು. ಹಠ ಮಾಡ್ತೀಯಾ? ಫೋನ್ ಕೇಳ್ತೀಯ? ಫೋನು ಇಲ್ಲಾನು ಸರ್ ಪಡಿಯಕ್ಕೆ ಕೂತ್ಕೊಳ್ಳೆ. ಮತ್ತೆ ತಿರುಗಿ ನೋಡಿದ್ರೆ ಚಿನ್ನು ಕರ್ಕೊಂಡೋಯ್ತಾರೆ. ಹಠ ಮಾಡ್ತೀಯಾ? ಇಲ್ಲಾನು ಕರಿತೀನಿ ಈಗ ಬರ್ತಾರೆ. ನೋಡು ಯಾಕೆ ಫುಲ್ ಲುಕ್ ಹೋಯ್ತಾ? ಎಲ್ಲ ಟೀ ಅಪ್ಪಾಜಿಗೆ ನಾನು 6 ಕಾಲು ಸುಸ್ತಾಯ್ತ. ಅದು ರೆಕಾರ್ಡ್ ಆಗಿರ್ಲಿಲ್ಲ, ಈಗ ರೆಕಾರ್ಡ್ ಆಯ್ತು. ಸುಮ್ನಿರೆ ಎಲ್ಲ ಚಿನ್ನ ಸೈಡ್ ಬಚ್ಚಿನ. ರವಿಶಂಕರ್ ಬಂದವ್ರೆ ಅಂತ ಅಲ್ಲಿ ಪಟಾಕಿ ಹೊಡ್ಕೊಂಡು
ತಂದ್ರೆ ಫುಲ್ ಸೆಲೆಬ್ರೇಷನ್. ಹೆಂಗೋ ಮಳೆ ಬೇರೆ ಉದುರುತ್ತಾಯಿತು, ನಿಂತೋಯ್ತು ಅಷ್ಟಲ್ಲಿ ಮಳೆ. ಚಿನಿ ನಾನು ಮನೆಗೆ ಬಂದು ಬರೀ 10 ನಿಮಿಷ ಆಯ್ತು ಅಷ್ಟೇ. ಬಂದ ತಕ್ಷಣ ಈ ಮುಖ ತೊಳ್ಕೊಂಡು ಡ್ರೆಸ್ ಚೇಂಜ್ ಮಾಡಿ ನನ್ನ ತಂಗಿ ಟೀ ಇಟ್ಟವಳೆ. ನಮ್ಮ ಅಪ್ಪಾಜಿಗೆ ಒಂದೋಟ ನಮ್ಮೊಂದೋಟ. ನಮ್ಮ ಕೃತು ಬೇರೆ ಬತ್ತಿದಂಗೆ ನನಗೆ ಹೋಮ್ವರ್ಕ್ ಬರಿ ಅಂತ ಬಂದು 5 ನಿಮಿಷ ಸುಧಾರಿಸ್ಕೊಳಕ್ಕೆ ಕೊಟ್ಟಿಲ್ಲ. ಹೋಮ್ವರ್ಕ್ ಬರ್ಸು ಅಂತ ನಾನು ಹಿಂದೆ ಬಿದ್ದುಬಿಟ್ಟವಳೆ. ತಗೊಳಪ್ಪಾಜಿ. ನಾನು ಈಗ ಟೀ ಕುಡಿದು ಒಂದು 10 ನಿಮಿಷ ರೆಸ್ಟ್ ಮಾಡಬೇಕು. ಆಮೇಲಿಂದ ಕೃತಿಗೆ ಹೋಮ್ವರ್ಕ್ ಮಾಡಿಸೋಣ. ಕಡಿಮೆ ಮಾಡವ ಫ್ರೆಂಡ್ಸ್. ದೊಡ್ಡಮ್ಮ ಸೌಂಡ್ ಕಡಿಮೆ ಮಾಡಿ ದೊಡ್ಡಮ್ಮ. ಫ್ರೆಂಡ್ಸ್, ಕೃತು ಏನೋ ಹೇಳ್ತಾವಳೆ. ಆಗಲೇ ಹೇಳಿದ್ರು ಆಫ್ಲೈನ್ ಇದ್ದಾಗ. ಈಗ ಕ್ಯಾಮ್ರಾ ಆನ್ ಮಾಡಿದ್ದೀನಿ. ಅವಳು ಏನೋ ಹೇಳ್ತಾಳೆ. ಹೇಳ್ತೀನಿ. ಕೇಕ್ ಇಟ್ಟು ಕಟ್ ಮಾಡ್ತಿದ್ವಿ ಚೆನ್ನಾಗಿ. ಅದೇ ನೀವು ಸಬ್ಸ್ಕ್ರೈಬ್ ಎಲ್ಲರೂ ಮಾಡಬೇಕು. ಎಲ್ಲನೂ ಚೆನ್ನಾಗಿ ನಮ್ಗೆ ಹಪ್ಪಳ ದುಡ್ಡು ಬರಬೇಕು. ನಾವು ಅಲ್ಲೇ ಬಡ್ಡಿ ಬ್ಯಾಕಿನಾಗ ಮಾತಾಡೋದ್ರೆ ಮಾತಾಡೋಕ್ಕಲ್ಲ. ಈಗ ನೋಡಿ ನಾನು ಹೇಳ್ಕೊಟ್ಟು ಮಾತಾಡ್ಸಿರೋಳ ಥರ ಮಾತಾಡ್ತಾವಳೆ. ಬೈಕ್ ಮೇಲೆ ಕೇಕ್ ಕಟ್ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತದಂತೆ, ಬೈಕೆಲ್ಲ ಚೆನ್ನಾಗಿ ಕಾಣಿಸ್ತದಂತೆ, ತುಂಬ ಜನ ನೋಡ್ತಾರಂತೆ, ಆಗ ನೋಡಿದಾಗ ಸಬ್ಸ್ಕ್ರೈಬ್ ಮಾಡ್ಕೋತಾರಂತೆ ಅಂತ ಇಷ್ಟು ಹೇಳಿದ್ಲು. ಮತ್ತೆ ಹೇಳ್ತೀಯ ಕ್ಯಾಮ್ರಾ ಓಪನ್ ಮಾಡ್ತೀನಿ ಅಂದಾಗ ಸರಿ ಅಂದ್ಲು. ಈಗ ಈ ಥರ ಹೇಳಿದ್ಲು. ಎಲ್ಲ ಬುದ್ಧಿ ಅದೇ ಗೈಸ್ ನನ್ನ ಮಗಳಿಗೆ. ಬೇಡ ಮಗಳು, ನೀನೇ ಕೊಟ್ಟು ಹೊಸ ಬಟ್ಟೆ ತಾಳು ಬಂಗಾರ. ಕೆಲಸ ಮಾಡ್ತೀನಿ ಸ್ವಲ್ಪ. ಹ್ಯಾಪಿ ಬರ್ತ್ಡೇ ಸುಷ್ಮಾ. ಕಾರಿ ಚಿನ್ನೋರೆಲ್ಲರೂ ಬೇಡ ಅಂತಿದ್ಲು. ನಮ್ಮ ದೊಡ್ಡಮ್ಮಂಗೆ ಇದು ಸೂಪರ್ ಆಗದಂತೆ ಡಿಸೈನು. ಅದೇನು ಡಿಸೈನ್ ಮಾಡೋರು ನಿಜವಾಗ್ಲೂ ಗೊತ್ತಿಲ್ಲ. ಓ ಈ ಥರ ಅದು ಎಲ್ಲ ಹಂಗೆ ಕಂದೋಡಮ್ಮ ಅವೆಲ್ಲ ಹೋಗಿರ್ತವೆ. ಹ್ಯಾಪಿ ಬರ್ಡೇ ಬಿಲೇಟೆಡ್ ನಮ್ಮ ಕೃತು. ಹ್ಯಾಪಿ ಬರ್ಡೇ ಟು ಯು ಕೃತು. ಹ್ಯಾಪಿ ಬರ್ಡೇ ಟು ಯು. ರಾಕ್ಷಸಿ ಇವಳು. ತಿನ್ಸು ಚಿನ್ನ, ಅಮ್ಮಂಗೆ ತಿನ್ಸು. ಈಗ ತಾನೇ ಹೊಡೆಸ್ಕೊಂಡು ಹತ್ಕೊಂಡು ರಂತವಿದ್ಲಿ. ಈಗ ಹೋಗೋಳೆ. ಕೇಕ್ ನೋಡ್ತಿದ್ದಂಗೆ ಎಲ್ಲ ಚೇಂಜ್ ಆಗ್ಬಿಟ್ಟೋಳೆ. ಸೊ ಅದಕ್ಕೆ ನಿಮ್ಮ ಬರ್ತಡೇ ಅಂತ ಇವತ್ತು ನಿಜನಾ ಅಂತ ಕೇಳ್ತಾ ಇತ್ತು. ಅವಳು ನಮ್ಮ ಕೃತುನೇ ತಿನ್ನಿಸ್ತಾಳಂತೆ. ಅವ್ರ ಅಮ್ಮನ ತಿನ್ಸಕ್ ಕೊಡಲ್ವಂತೆ. ನೋಡಿ ಅಲ್ಲಿ ಅವ್ರ ಅಮ್ಮ ತಿನ್ಸಲ್ವಂತೆ, ಕೃತುನೇ ಎಲ್ರಿಗೂ ತಿನ್ನಿಸ್ತಾಳಂತೆ. ಓ ಹೇಳ್ಬಿಟ್ಟು ನನಗೆ ತಿನ್ಸು ಅಂತ ಹೇಳ್ಬಿಟ್ಟು ತಿನ್ಸ್ಕೊತಾವಳೆ. ಮುಖ್ಯಮಂತ್ರಿ ಆಗ್ಬಿಟ್ಟವಳೆ ಮಧ್ಯದಲ್ಲಿ. ಈಗ ನಮ್ಮ ದೊಡ್ಡಮ್ಮ ಅವ್ರು ಎಂಟ್ರಿ ತಗೋತಿದ್ದಾರೆ. ಎಸ್ ಆಯ್ತು. ಇವಳು ಅದೇನೇನೋ ಆಯ್ಕೊಂಡು ತಿಂತವ್ರೆ. ಅದು ಏನೇನು ನೆಕ್ಕೊಂಡು ಸುಷ್ಮಾ ಅಂತ ಹಾಕ್ಸಿಸಿದೆ. ಹ್ಯಾಪಿ ಬರ್ತಡೇನೇ ಇಲ್ಲ. ಓ ಇದಾ ಭಾರಿ ದೊಡ್ಡದಾಗಿರೋದ. ದೊಡ್ಡಮ್ಮ ದಮ್ಮಯ್ಯ ಅವಳು ಹೇಳ್ದಂಗೆ ಕೇಳ್ದೊಡಮ್ಮ. ಫಸ್ಟ್ ಅವಳಿಗೆ ತಿನ್ನಿಸ್ಬೇಕಂತೆ. ಅವಳು ಅಮ್ಮಂಗೆ ತಿನ್ನಿಸ್ತಾಳ. ಅವಳ ಕೈಲಿ ಯಾರು ಸಾಯ್ತಾರೆ. ಸೈಡ್ಗೆ ಹೋಗಿ. ಈಗ ಎಲ್ಲನೂ ಕೇಕ್ ಏನೇನು ಇಲ್ಲೇ ಖಾಲಿ ಮಾಡಂಗೆ ಕಾಣ್ತವ್ರೆ. ತಿರ್ಕೊಂಡು ನಮ್ಮ ಅಜ್ಜಿ ಪೇಷಂಟ್ ಹೋಗೋಕ್ಕಾಗಲ್ಲ. ಅಲ್ಲೇ ತಿನ್ನಿಸ್ತಾರೆ. ಅಲ್ಲೇ ತಿನ್ಸೆ. ಕೃತು ಅಂತೂ ಯಪ್ಪ ಹೋಗು ತಾತನ ತಗೊಂಡೋಗಿ ತಿನ್ಸೋ ಕೃತು.
ಏನಂತ ಹೇಳ್ತಿ ಚಿನ್ನು ಚಿನ್ನು ಮುಕ್ಕುಗೆ ಚಿನ್ನು 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 ಕೃತು ಆ ಕಡೆಯಿಂದ ಕೃತು ಅಮ್ಮಂಗೆ ಕೃತು ಕೃತುನೇ ಇಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್. ಪ್ರೀತಿಯಿಂದ ಕೃತು ಹೇಳ ಹಾಕ್ಸ್ತಾ ಇದ್ದೀನಿ. ಅಯ್ಯೋ ಈಗ ತಾನೇ ಹುಯಿಸ್ಕೊಂಡ್ಲು. ಹಾಕಿ 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 ಒರ್ಸ್ಕೊಬೇಡ ಬಟ್ಟೆ ಗಲೀಜಾಯ್ತದೆ. ಅಪ್ಪಾಜಿ ಫುಲ್ ರೆಸ್ಟ್ ಆಗೋವ್ರೆ. ಕೆಲಸ ಮಾಡ್ಕೊಬಂದು ಇಲ್ಲೇ ತೆಗಿತೀನಿ ಹೋಗು. ಅಲ್ಲೇ ತೆಗಿತೀನಿ ಬನ್ರಿ ಬನ್ನಿ. ಏನು ಫ್ರೆಂಡ್ಸ್ ನಮ್ಮ ಅಕ್ಕಂಗೆ ಡ್ರೆಸ್ ಚೇಂಜ್ ಮಾಡು ಅಂತ ಹೇಳಿದೆ, ಬಟ್ ಅವಳು ಇಲ್ಲ ಮಾಡಲ್ಲ ಸಾಕಾಗೈತೆ ಅಂದ್ಲು. ಅದೇನೇನೋ ಕೆಲಸ ಇತ್ತು, ಅಂಗನವಾಡಿ ಕೆಲಸ ಇತ್ತು ಅಂತ ಅಂದ್ಬಿಟ್ಟು ಕೂತಿದ್ಲು. ಏನೇನೋ ಸಮ್ ಆಫ್ ರೀಸನ್ಸಿಂದ ನಿನ್ನೆ ಆಗಲಿಲ್ಲ. ಹಾಗಾಗಿ ಫಸ್ಟು ಕೃತಕ್ಕೆ ತಿನ್ನಿಸ್ಬೇಕಂತೆ, ಆಮೇಲೆ ಅವಳು ಅವ್ರ ಅಮ್ಮಂಗೆ ತಿನ್ನಿಸ್ತಾಳಂತಿದ್ದೇನೋ ಚೈನ್ ಲಿಂಕು. ಆಯಿತು ಬೇಡಕಂತ ನನಗೆ ಚಿನ್ನ ಬೇಡಕಂತ ಚಿನ್ನ ನಂಗೆ ಬೇಡಕಂತ ಹೋಗು. ನೀ ತಿನ್ಸ ಅಮ್ಮಂಗೆ ಚಂದಮ್ಮಗೆ ಅಲ್ಲಿ ವಿಡಿಯೋ ಆಯ್ತದ. ಅಷ್ಟೋರ್ ಅಮ್ಮಂಗೆ ತಿನ್ಸಂಗಿಲ್ವಂತೆ, ಅವಳಿಗೆ ತಿನ್ನಿಸ್ಬೇಕಂತೆ. ಹ್ಯಾಪಿ ಬರ್ತ್ಡೇ ಕೃತು. ಹ್ಯಾಪಿ ಬರ್ತ್ಡೇ. ಹೇಳ ಹೇಳಿ ಹ್ಯಾಪಿ ಬರ್ತ್ಡೇ ಚಿನ್ನು. ಹ್ಯಾಪಿ ಬರ್ತ್ಡೇ ವಿಶಸ್ ಮಾಡಿರೋರ್ಗೆಲ್ಲ ಚಿನ್ನು ಮಂಗನ್ ತರ ಕಾಡ್ತೀವಿ. ಚಿನ್ನು ಮುಖ ತೊಳ್ಕೊಬರ ಮಂಗ. ಪಾಪ ನನ್ನ ಮಗು ಗುಂಡೆಗೆ ಮುಖಕ್ಕೆಲ್ಲ ಕ್ರೀಮ್ ಬಳ್ದ್ಬಿಟ್ಟೊಳೆ ಗೈಸ್. ನನ್ನ ತಂಗಿ ಲೇ ಒಸಿ ಬಳ್ದಿದೀಯೇನೆ ಲೇ. ಹೋಗ್ ಮಗು ತೊಳ್ಕೊಬರ ಸಾಕು ಸಾಕು. ಚಿನ್ನು ಬಳಸ್ಕೊ 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 ರಿವೆಂಜ್. ಅಯ್ಯೋ ಎಲ್ಲ ಹೆಂಗಾಯ್ತು ಮುಖ. ನಡಿ ತೊಳ್ಕೊ ನಡಿ. ನನಗೂ ಅರ್ಸಿದ್ರೆ ಮಾತ್ರವ ನಾನು ಹೇಳ್ತಾ ಇದ್ದೀನಿ. ನಾನು ಸುಮ್ಮನೆ ಇರಕ್ಕಲ್ಲ. ನೀನ್ ನನಗೆ ತಿನ್ಸಕ್ ನಾನೇ ನಿನಗೆ ತಿನ್ನಿಸ್ತೀನಿ. ಅಷ್ಟೇ ನಡೀಗ ಅವಸ್ಥೆ ನೋಡಿ ಫ್ರೆಂಡ್ಸ್. ಕೃತಿನ ಪಾಪ ನನ್ನ ಮಗ ಹೆಂಗ್ ಮಾಡೋಳ ಕೈನೇ ಕೊಡವ. ಇವಳು ಚಾಂದಿನ ಝೂಮಿಂದ ನೋಡಿ ತಿರ್ಕೋ ಚಂದ ಹಂಗೆ ಹೆದರ್ಕೋಬೇಡಿ ಗೈಸ್. ದೆವ್ವ ಅಂತವ ಆಮೇಲಿಂದವ. ಅಲ್ಲ ನನ್ನ ಬರ್ತಡೇ ಮಾಡ್ಕೊಂಡ್ರು ನಿಮ್ಮಿಬ್ರು ಬರ್ತಡೇ ಮಾಡ್ಕೊಂಡ್ರು ಅಂತ ಗೊತ್ತಾಗ್ಲಿಲ್ಲ ನನಗೆ. ಚಿನ್ನು ಎಲ್ರಿಗೂ ಹ್ಯಾಪಿ ಬರ್ತ್ಡೇ ವಿಶ್ ಮಾಡಿರೋರಿಗೆ ಥ್ಯಾಂಕ್ ಯು ಹೇಳು. ಪಾಪ ನನ್ನ ಮಗ ತಲೆ ಪುಂಡೆಗೆ ಹಾಕ್ಬಿಟ್ಟು. ಚಿನ್ನು ಬಟ್ಟೆ ತ್ಯಾವ ಮಾಡ್ಕೊಬೇಡ ಇರು ಮಗಳು. ಚಿನ್ನು ಎಲ್ರಿಗೂ ಥ್ಯಾಂಕ್ ಯು ಹೇಳು. ಆಫ್ ಮಾಡ್ತೀನಿ ಕ್ಯಾಮ್ರಾನ ಬೇಗ. ವಿಶ್ ಮಾಡಿದವ್ರಿಗೆ. ಫ್ರೆಂಡ್ಸ್ ಇದು ಇವತ್ತಿನ ವ್ಲಾಗ್ ಆಗಿತ್ತು. ಇನ್ನೇನೂ ಇಲ್ಲ, ಊಟ ಮಾಡ್ದೋ. ಮಾಮೂಲಿ ಸ್ವಲ್ಪ ಮಟನ್ ಸಾಂಬಾರಿತ್ತು, ಬಟ್ ನಾವು ಟೊಮೊಟೊ ಗೊಜ್ಜು, ಟೊಮೊಟೊ ಖಾರ, ಮೊಸರಿತ್ತು, ಅದರಲ್ಲಿ ಎಲ್ಲ ಸ್ವಲ್ಪ ಶೇರ್ ಮಾಡಿಕೊಂಡು ಊಟ ಮಾಡ್ದೋ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟಾಟಾ.